ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಕಿಚನನ್ನು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಈಗ ನನ್ನ ಒಂದು ಕಿಚನ್ ಬಂದು ಈ ರೀತಿ ಇದೆ. ಇದನ್ನೇ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಕೌಂಟರ್ ಟಾಪ್ ಮೇಲೆ ಏನೇನು ವಸ್ತುಗಳಿದೆ ಅದನ್ನು ಎಲ್ಲ ಎತ್ತಿ ಕೆಳಗಡೆ ಇಟ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನೀಗ ಎಲ್ಲ ಎತ್ತಿಟ್ಕೊಂಡು ಇಲ್ಲಿ ವಾಲ್ ಟೈಲ್ಸ್ನ ನೀಟಾಗಿ ಒಂದು ಸ್ಕ್ರಬ್ಬರ್ ತಗೊಂಡು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಒರೆಸ್ಕೊಂಡ ನಂತರ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಳ್ತಿದ್ದೀನಿ. ಹಾಗೆ ನಾನು ಸ್ಟವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೀಟೇಲ್ ಆಗಿ ಕ್ಲೀನಿಂಗ್ ವಿಡಿಯೋನ ಹಾಕಿಲ್ಲ, ಯಾಕೆಂದರೆ ನಿಮಗೂ ಬೋರ್ ಆಗಬಾರ್ದು ಅಂಥೇಳಿ ಮೇನ್ ಇರೋದನ್ನು ಮಾತ್ರ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ಈ ಸೈಡ್ ಬಂದರೆ ನಾನಿಲ್ಲಿ ವಿಂಡೋ ಹತ್ರ ಒಂದು LED ಲೈಟನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3mm ಡಬಲ್ ಟೇಪನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಈ ಟೇಪು ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲ ಲೋಕಲ್ ಶಾಪಲ್ಲೂ ಸಿಗುತ್ತೆ. ಸೈಡಲ್ಲಿ ಹಾಕಿರ್ತೀನಿ, ಬೇಕಾದರೆ ನೋಡಿ ತಗೊಳ್ಳಿ. ಈ ಟೇಪ್ ಹಾಕೋದ್ರಿಂದ ತುಂಬ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಲೈಟ್ಗೆ ಗಮ್ ಹಾಕಿರ್ತೀವಲ್ಲ, ಆ ಸೈಡ್ಸಲ್ಲಿ ಗಮ್ ಇರುತ್ತೆ, ಅದಕ್ಕೆ ನಾನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. ಹಾಗೆ ಕೆಳಗಡೆ ಬಂದರೆ ಸ್ವಲ್ಪ ಖಾಲಿ ಅನ್ನಿಸ್ತಿತ್ತು, ಅದಕ್ಕೆ ನನ್ನ ಹತ್ರ ಒಂದು ಗ್ರೀನ್ ಮ್ಯಾಟ್ ಇತ್ತು, ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಆ ಸೈಡು ಈ ಸೈಡು ಒಂದೊಂದು ಪ್ಲ್ಯಾಂಟನ್ನು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ 3 ಗ್ಲಾಸನ್ನು ಇಟ್ಕೊಳ್ತಾ ಇದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ನಾನು ಇದನ್ನು ವಾಲ್ಗೆ ಫಿಟ್ ಮಾಡೋದಕ್ಕೆ ಅಂತ ಹೇಳಿ ತರಿಸಿದ್ದೆ, ವಾಲ್ ಹ್ಯಾಂಗಿಂಗ್ ಅಂತ ಹೇಳಿ. ಗ್ಲಾಸಸ್ನ ನಾನು ಇದಕ್ಕೆ ತಗಲಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಟೋಟಲ್ ಆಗಿ 9 ಹುಕ್ಸ್ ಬಂದಿದೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಗ್ರೀನ್ ಮ್ಯಾಟನ್ನು ತಗೊಂಡಿದ್ದೀನಿ. ಇದಕ್ಕೆ ಡಬಲ್ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ 4 ಸೈಡು. ಈ ಒಂದು ಗ್ರೀನ್ ಮ್ಯಾಟನ್ನು ನಾನು ಇಲ್ಲಿ ವಾಲ್ಗೆ ಫಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 4 ಸೈಡು ಈ ರೀತಿ ಹಾಕ್ಕೊಂಡಿದ್ದೀನಿ ಡಬಲ್ ಟೇಪನ್ನು. ಈಗ ಇದನ್ನು ಗೋಡೆಗೆ ಅಂಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಪೇಸ್ಟ್ ಮಾಡಿಕೊಳ್ಬೇಕು. ಹಾಗೆ ನಾನು ಇದ್ರ ಮೇಲೆ ವಾಲ್ ಹ್ಯಾಂಗಿಂಗ್ ಹುಕ್ಕನ್ನು ತರಿಸಿದ್ನಲ್ಲ, ಅದನ್ನು ಸಹ ಅದ್ರ ಮೇಲೇ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸೆರಾಮಿಕ್ ಗ್ಲಾಸಸ್ನ ನಾನು ತಗಲಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ಪೂನ್ಸ್ ಎಲ್ಲ ನೀವು ತಗಲಾಕ್ಕೊಳ್ಬೋದು. ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಕೆಳಗಡೆ ಬಂದರೆ ಇಲ್ಲಿ ಒಂದು ನಾನು ಸ್ಟ್ಯಾಂಡನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಒಂದು ಸ್ವಿಚ್ ಬೋರ್ಡ್ ಇತ್ತು, ಅದು ಕಾಣದೇ ಇರಲಿ ಅಂತ ಹೇಳಿ ಈ ರೀತಿ ಸ್ಟ್ಯಾಂಡನ್ನು ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ವಾಲ್ಗೆ ನಾವು ಈ ರೀತಿ ಹುಕ್ಕನ್ನು ಅಂಟಿಸ್ಕೊಳ್ತೀವಿ ಅಂದರೆ ಅಲ್ಲಿ ಯಾವುದೇ ನೀರಿನ ಅಂಶ ಇಲ್ಲದೆ ರೀತಿ ನಾವು ನೀಟಾಗಿ ಒರೆಸ್ಕೊಂಡು ಅಂಟಿಸ್ಕೊಳ್ಬೇಕಾಗುತ್ತೆ. ಇಲ್ಲದಿದ್ದರೆ ಅದು ಹುಕ್ಕು ಕಿತ್ತು ಬಂದುಬಿಡುತ್ತೆ. ಹಾಗೆ ನಾನು ಇದ್ರ ಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸಾಲ್ಟು ಪೆಪ್ಪರ್ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ಈ ರೀತಿ ಕಾಣ್ತಿದೆ. ಹಾಗೆ ಅದ್ರ ಕೆಳಗಡೆ ಬಂದರೆ ಇಲ್ಲಿ ಒಂದು ರ್ಯಾಕನ್ನು ಇಟ್ಕೊಳ್ತಾ ಇದ್ದೀನಿ, ಆಯಿಲ್ ಬಾಟಲ್ಸ್ನ ಇಟ್ಕೊಳ್ಳೋದಕ್ಕೆ. ಇದು ನಾನು ಹಳೆಯದು ನನ್ನ ಹತ್ರ ಇತ್ತು, ಅದನ್ನೇ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ಬಂದರೆ ನಾನು ಈ ರೀತಿ ಆಯಿಲ್ ಬಾಟಲ್ಸ್ನ ತರಿಸಿದ್ನಲ್ಲ, ಅದರಲ್ಲಿ ರ್ಯಾಪರ್ ಬಂದಿತ್ತು, ಬಬಲ್ಸ್ ರ್ಯಾಪರ್ ಬಂದಿತ್ತು, ಅದನ್ನು ಸಹ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಅದು ಸ್ಟಿಪ್ಪಾಗಿ ಕೂತ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ರೀತಿ ರೊಟ್ಟನ್ನು ಇಟ್ಕೊಳ್ತಾ ಇದ್ದೀನಿ. ನಾವು ಆನ್ಲೈನಲ್ಲೆಲ್ಲ ಬಾಕ್ಸಸ್ನೆಲ್ಲ ಆರ್ಡ್ರ್ ಮಾಡಿರ್ತೀವಲ್ಲ, ಇದರಲ್ಲಿ ಈ ರೀತಿ ನಾನು ಅಳತೆ ಪ್ರಕಾರ ಕಟ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನಾನು ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಆಯಿಲ್ ಬಾಟಲ್ಸ್ಗೆ ಆಯಿಲನ್ನು ತುಂಬಿಕೊಳ್ತಾ ಇದ್ದೀನಿ.
ಈ ರೀತಿ ಆಯಿಲ್ ಬಾಟಲ್ಸ್ ಮೇಲೆ ಇದಿಟ್ಟು ಆಯಿಲ್ ಹಾಕೋದ್ರಿಂದ ಆಯಿಲು ಹೊರಗಡೆ ಚೆಲ್ಲೋದಿಲ್ಲ. ಈ ಆಯಿಲ್ ಬಾಟಲ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಹಾಗೆ ಈ ಚಿಕ್ಕ ಚಿಕ್ಕ ಬಾಟಲ್ಸ್ಗೆ ನಾನು ಜೀರಿಗೆ ಕಾಳು, ಮೆಣಸಿನಕಾಳು ಮತ್ತು ಅರಿಶಿನ ಪುಡಿ, ಸಾಸಿವೆ ಮತ್ತು ಧನಿಯಾ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಸಹ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಆಯಿಲ್ ಬಾಟಲ್ಸ್ನ ನಾನಿಲ್ಲಿ ಈ ರ್ಯಾಕಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಮುಂದೆ ಬಂದು ಈ ಚಿಕ್ಕ ಚಿಕ್ಕ ಬಾಟಲ್ನ ಸಹ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸಾಸಿವೆ, ಅರಿಶಿನ ಪುಡಿ, ಜೀರಿಗೆ ಕಾಳು ಮತ್ತು ಧನಿಯಾ ಕಾಳು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದರ ಕೆಳಗಡೆ ಬಂದರೆ ನನ್ನದು ಹಳೇದು ಗ್ಲಾಸ್ ಜಾರ್ಸ್ ಇತ್ತು, ಅದನ್ನು ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಬಂದರೆ ನಾನಿಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ನ ಇಟ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ನಾನು ಈ ಥರ ಜಾರ್ಗೆ ಹುಣಸೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಚಿಕ್ಕ ಚಿಕ್ಕ ಜಾರ್ಗೆ 2 ಜಾರ್ಗೆ ನಾನು ಪುಡಿ ಉಪ್ಪನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಸೈಡ್ ಬಂದರೆ ನಾನಿಲ್ಲಿ ಒಂದು ರ್ಯಾಕನ್ನು ಇಟ್ಕೊಂಡಿದ್ದೀನಿ, ಬಾಕ್ಸಸ್ನ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಮೇಲೆ ಕಬೋರ್ಡ್ಸ್ 2-3 ಕೊಟ್ಟಿದ್ದಾರೆ, ಆದರೆ ನನಗೆ ತುಂಬ ಹೈಟ್ ಇರೋದ್ರಿಂದ ನನಗೆ ಬಾಕ್ಸಸ್ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಎತ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾನು ಈ ರ್ಯಾಕನ್ನು ತರಿಸಿದ್ದೀನಿ. ಹಾಗೆ ಇಲ್ಲಿ ಬಾಕ್ಸಸ್ಗೆಲ್ಲ ನಾನು ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬಾಕ್ಸಸ್ ಎಲ್ಲ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದೆಲ್ಲ 1 kg ಬಾಕ್ಸಸ್ಸು. ಇದು ಮೊದಲೇ ನನ್ನ ಹತ್ರ ಇತ್ತು. ಈ ಅರ್ಧದ kg ಬಾಕ್ಸಸ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನೀಟಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಈಗ ನಾನು ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ ಆಗಿರ್ಬೋದು, ಉದ್ದಿನಬೇಳೆ ಆಗಿರ್ಬೋದು, ಹಾಗೆ ಹುರುಳಿಕಾಳು ಆಗಿರ್ಬೋದು, ಇವೆಲ್ಲ 1 kgನ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವು ತುಂಬ ಯೂಸ್ ಮಾಡೋದ್ರಿಂದ ನಾನು ಇವೆಲ್ಲ 1 kg ತೊಗೊಂಬಂದಿದ್ದೀನಿ. ತುಂಬ ಕಡಿಮೆ ಯೂಸ್ ಮಾಡೋದನ್ನೆಲ್ಲ ನಾನು ಅರ್ಧ kgನ ತೊಗೊಂಡು ಬರ್ತೀನಿ. ಯಾಕೆಂದರೆ ತಿಂಗಳಿಗೊಂದು ಸಲ ತೊಗೊಂಬರ್ತೀನಿ. ಜಾಸ್ತಿ ತೊಗೊಂಬರಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಂಬರ್ತೀನಿ. ಯಾಕೆಂದರೆ ಕಾಳುಗಳಲ್ಲಿ ಹುಳು ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಂಬರ್ತೀನಿ. ಈಗ ಕಡಲೆಬೀಜ, ಕಡಲೆಪಪ್ಪು ಮತ್ತು ಹೆಸರು ಕಾಳು, ಕಡಲೆಕಾಳು ಎಲ್ಲ ಈ ಬಾಕ್ಸಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಬಾಕ್ಸಸ್ ಬಂದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದರಲ್ಲೆಲ್ಲ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಬೇಕಾಗಿರೋದ್ರಿಂದ ಡ್ರೈ ಫ್ರೂಟ್ಸ್ನಂತೂ ನಾನು ತಿಂಗಳಿಗೆ ಒಂದು 3 ಸಲ ಆದರೂ ತರಿಸ್ತೀನಿ, ಖಾಲಿ ಆಗಿಬಿಡುತ್ತೆ. ಇದರಲ್ಲೆಲ್ಲ ಈ ಗ್ಲಾಸ್ ಜಾರ್ಸಲ್ಲೆಲ್ಲ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದರಲ್ಲಿ ಬಂದು ಕೆಲವೊಂದರಲ್ಲೆಲ್ಲ ಚಕ್ಕೆ, ಲವಂಗ, ಮಸಾಲೆ ಪದಾರ್ಥಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ಬಾಕ್ಸಸ್ಗೆ ನಾನೆಲ್ಲ ಹಾಕ್ಕೊಂಡ ನಂತರ ಇಲ್ಲಿ ನಾನು ಸ್ಟಿಕ್ಕರ್ಸ್ನ ತರಿಸಿದ್ದೆ, ಆ ಬಾಕ್ಸಸ್ ಮೇಲೆ ಅಂಟಿಸ್ಕೊಂಡು ಬರೆಯೋದಕ್ಕೆ ಅಂತ ಹೇಳಿಬಿಟ್ಟು. ಈಗ ಈ ಸ್ಟಿಕ್ಕರ್ನ ಬಾಕ್ಸ್ ಮೇಲೆ ಅಂಟಿಸ್ಕೊಂಡು ಯಾವುದು ಏನೇನು ಅಂತ ಹೇಳಿಬಿಟ್ಟು ಈ ಬಾಕ್ಸಸ್ ಮೇಲೆ ಎಲ್ಲ ಬರಿತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೆ ಯಾವುದ್ರಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಬಾಕ್ಸಸ್ ಮೇಲೆ ನೀಟಾಗಿ ಬರೆದಿದ್ದೀನಿ. ಎಲ್ಲ ಬರೆದಾದ ನಂತರ ನೋಡಿ ಈ ರೀತಿ 1 kg ಇರೋದೆಲ್ಲ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದ್ರ ಮೇಲೆ ಈ ರ್ಯಾಕರ್ ಮೇಲೆ ಒಂದು ಲೈಟನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಹುಡ್ಗೆ. ಮತ್ತು ಇದ್ರ ಕೆಳಗಡೆ ಬಂದರೆ ನಾನಿಲ್ಲಿ ಅರ್ಧ kg ಐಟಮ್ಸ್ನ ಇಟ್ಕೊಳ್ತಾ ಇದ್ದೀನಿ. ನಮಗೆ ಹೆಣ್ಮಕ್ಳಿಗೆ ಏನಂದರೆ ಅಡುಗೆ ಮಾಡೋಕ್ಕೆ ಬಂದಾಗ ಪ್ರತಿಯೊಂದು ವಸ್ತುಗಳು ಒಂದು ಕಡೆ ಇದ್ದಾಗ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಅದರಿಂದ ನಾನು ಇಲ್ಲೇ ಪಕ್ಕದಲ್ಲೇ ಗ್ಯಾಸ್ ಪಕ್ಕದಲ್ಲೇ ಒಂದು ಕಡೆ ಈ ರೀತಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿ ಆಗುತ್ತೆ ಮತ್ತು ಕೈಗೆ ತುಂಬ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಅದ್ರ ಪಕ್ಕದಲ್ಲೇ ಈ ಕಾರ್ನರಲ್ಲೇ ಬಂದರೆ ಇಲ್ಲಿ ಒಂದು ಮೊಣೆ ಇತ್ತು ಖಾಲಿದು, ಅದನ್ನು ಇಲ್ಲಿ ಇಟ್ಕೊಂಡು ಕೆಲವೊಂದು ಮಡಿಕೆಗಳನ್ನ ನಾನು ತೊಗೊಂಡು ಬಂದಿದ್ದೆ, ಅದಿತ್ತು, ಅದನ್ನು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಇಟ್ಕೊಂಡ ನಂತರ ಅದ್ರ ಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ತಾ ಇದ್ದೀನಿ. ವಾಸ್ತು ಪ್ರಕಾರ ನಾವು ಆಗ್ನೇಯ ದಿಕ್ಕಲ್ಲಿ ಮನಿ ಪ್ಲ್ಯಾಂಟು ಇಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ.
ಹಾಗೆ ಇದ್ರ ಪಕ್ಕದಲ್ಲಿ ಬಂದರೆ ನಾನು ಇಲ್ಲಿ ಈ ರೀತಿ ವಾಲ್ಗೆ ಒಂದು ಸ್ಟಿಕ್ ಮಾಡಿಕೊಂಡು ಒಂದು ಪ್ಲ್ಯಾಂಟನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದು ನಾನು ಮಿಕ್ಸಿನ ಇಟ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕೆಟಲನ್ನು ಇಟ್ಕೊಳ್ತಾ ಇದ್ದೀನಿ ಇದ್ರ ಪಕ್ಕದಲ್ಲೇ. ಮತ್ತು ಅಲ್ಲಿ ಒಂದು ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಗ್ರೀನರಿಯಾಗಿ. ಹಾಗೆ ಈ ಸೈಡು ಮಡಿಕೆ ಎಲ್ಲ ಇಟ್ಟಿದ್ದೀನಲ್ಲ ಅದರ ಪಕ್ಕದಲ್ಲೇ ಬಂದು ಈ ರೀತಿ ಸ್ಟ್ಯಾಂಡ್ ಇತ್ತು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಕೇಕ್ ಮಾಡೋದಕ್ಕೆ ಅಂತ ತರಿಸಿದ್ದು. ಅದ್ರ ಮೇಲೆ ನಾನಿಲ್ಲಿ ಸೆರಾಮಿಕ್ ಜಾರ್ಸ್ನ ಇಟ್ಕೊಳ್ತಾ ಇದ್ದೀನಿ. ಇದರ ಎರಡು ಒಳಗಡೆನೂ ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಜಾರ್ಸ್ ಬಂದು ನಾನು ಇಲ್ಲೇ ಶಾಪಲ್ಲೇ ತೊಗೊಂಡಿದ್ದು. ಹಾಗೆ ಇನ್ನೆರಡು ಜಾರಲ್ಲಿ ಬಂದು ನಾನು ಒಂದರಲ್ಲಿ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಟೀ ಪುಡಿನ ಹಾಕ್ಕೊಂಡಿದ್ದೀನಿ. ಈ ರೀತಿ ರೊಟೇಟ್ ಆಗುತ್ತೆ. ಇದಂತೂ ತುಂಬ ಚೆನ್ನಾಗಿದೆ. ಈ ರೀತಿ ರೊಟೇಟ್ ಆಗುತ್ತೆ, ನಮಗೆ ಹೇಗೆ ಬೇಕೋ ಹಾಗೆ ರೊಟೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಬಂದರೆ ಈ ಕಡೆ ಸಿಂಕ್ ಏರಿಯಾ. ಈ ಸಿಂಕ್ ಏರಿಯಾದಲ್ಲಿ ಇದು ಆಲ್ರೆಡಿ ನಾನು ಇಟ್ಕೊಂಡಿದ್ದೆ, ಹಳೇದಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ ಬಂದು ಒಂದು ಹೊಸದು ಆರ್ಡ್ರ್ ಮಾಡಿದ್ದೆ, ಅದನ್ನು ಸಹ ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡ್ಕೊತೀರಾ ಅಂದರೆ ಕ್ಲೀನಾಗಿ ನೀರನ್ನೆಲ್ಲ ಒರೆಸ್ಕೊಂಡು ಆನಂತರ ಸೆಟ್ ಮಾಡ್ಕೊಳ್ಳಿ, ಅಂಟಿಸ್ಕೊಳ್ಳಿ ಆ ಒಂದು ಹುಕ್ಕನ್ನು. ಇಲ್ಲಿ ನಾನು ಒಂದು 2-3 ಸೋಪು, ಸಾಮಾನು ತೊಳೆಯೋದಕ್ಕೆ ಮತ್ತು ಡೆಟಾಲು, ವಿಮ್ ಜೆಲ್ಲು ಮತ್ತು ಒಂದು ಪ್ಲ್ಯಾಂಟು ಮತ್ತು ಇಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಸಹ ನಾನು ಸೆಟ್ ಮಾಡಿಕೊಂಡೆ. ಈಗ ನನ್ನ ಒಂದು ಸಿಂಕ್ ಏರಿಯಾ ಈ ರೀತಿ ಕಾಣ್ತಿದೆ. ಮೇಲೆ ಎಲ್ಲ ಕ್ಲೀನ್ ಆಯಿತು. ಈಗ ಕೆಳಗಡೆ ಇರೋ ವಸ್ತುಗಳನ್ನೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಕೆಳಗಡೆ ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ಕಸನ ಎಲ್ಲ ಗುಡಿಸ್ಕೊಂಡ ನಂತರ ನೀಟಾಗಿ ಮಾಫ್ ತಗೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಈಗೆಲ್ಲ ಒರೆಸ್ಕೊಂಡ ನಂತರ ನಾನು ಒಂದು ಗ್ರಾಸ್ ಮ್ಯಾಟನ್ನು ತರಿಸ್ಕೊಂಡಿದ್ದೆ, ಇಲ್ಲೇ ಶಾಪಲ್ಲಿ ತೊಗೊಂಡು ಬಂದಿದ್ದು ನಾನು. ಈಗ ಇಲ್ಲಿ ಕೆಳಗಡೆ ನಾನು ಗ್ರೀನ್ ಮ್ಯಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ನೀರಿನ ಮಡಕೆನ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳಿರೋ ಕಾರಣ ಮೇಲೆ ಅವ್ರಿಗೆ ನೀರು ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಕೆಳಗಡೆನೇ ಇಟ್ಕೊಳ್ತಾ ಇದ್ದೀನಿ ನೀರಿನ ಮಡಕೆನ. ನೋಡಿ, ನೋಡೋದಕ್ಕೆ ಈ ರೀತಿ ಕಾಣ್ತಿದೆ. ಹಾಗೆ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನನ್ನ ಒಂದು ಕಿಚನ್ನು ಈ ರೀತಿ ಕಾಣ್ತಾ ಇದೆ. ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಈಗ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಮಾಮೂಲಿ ನಾವು ಕ್ಲೀನ್ ಮಾಡೋದೇ ಬೇರೆ ಇರುತ್ತೆ, ಆದರೆ ವಿಡಿಯೋ ಮಾಡಿಕೊಂಡು ಮಾಡೋದಿದೆಯಲ್ಲ ಅದಂತೂ ತುಂಬ ಕಷ್ಟ. ಮತ್ತು ಈ ಕಡೆ ಬಂದರೆ ನಾನು ತಟ್ಟೆಗಳು ಮತ್ತು ಗ್ಲಾಸಸ್ಸು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಮಗೆ ಕೆಳಗಡೆ ಕಬೋರ್ಡ್ಸಲ್ಲಿ ತಟ್ಟೆ ಸ್ಟ್ಯಾಂಡ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕೊಟ್ಟಿಲ್ಲ. ಅದಕ್ಕೆ ನಾನಿಲ್ಲಿ ಈ ಥರದ್ದೊಂದು ಸ್ಟ್ಯಾಂಡ್ ಇತ್ತು, ಅದಕ್ಕೆ ನಾನಿಲ್ಲಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ನನ್ನ ಒಂದು ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆಯಿಂದ ನಾನು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ನೆಲ್ಲ ಆಫೀಸ್ಗೆ ಹೋದ್ಮೇಲೆ ಮಾಡಿಕೊಂಡಂತಹ ಕೆಲಸ. ಯಾಕೆಂದರೆ ಒಬ್ಬರು ಎಲ್ಪ್ ಇದ್ದರೆ ತುಂಬ ಈಸಿ ಆಗುತ್ತೆ. ಏಕೆಂದರೆ ಅದರಲ್ಲೂ ವಿಡಿಯೋ ಮಾಡ್ಕೊಂಡು ಮಾಡ್ತೀವಿ ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಆದರೂ ನಾನು ವಿಡಿಯೋ ಮಾಡಿಕೊಂಡು ನನ್ನ ಒಂದು ಕೆಲಸನ ನಾನು ಮಾಡಿಕೊಂಡೆ. ಅದರಲ್ಲಿ ನನಗೆ ತುಂಬ ಸಂತೋಷ ಇದೆ. ಅದರಲ್ಲೂ ನಮ್ಮ ಹೆಣ್ಮಕ್ಕಳಿಗೆ ಕಿಚನ್ ಅನ್ನೋದು ತುಂಬ ಸುಂದರವಾಗಿ ಇಟ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಕೆಲವರಿಗೆಲ್ಲ ಅಯ್ಯೋ ಇದು ಬಾಡಿಗೆ ಮನೆ, ನಮಗೆ ಸ್ವಂತ ಮನೆ ಇಲ್ಲಲ್ಲ ಅಂತ ತುಂಬ ಫೀಲ್ ಮಾಡ್ತೀವಿ. ಆದರೆ ನಾನು ಹೇಳೋದೇನೆಂದರೆ ಸ್ವಂತ ಮನೆಯೂ ಬಾಡಿಗೆ ಮನೆಯೂ ಒಂದೇ ಅಂತ ಫೀಲ್ ಮಾಡ್ಕೊಳ್ಳಿ. ನೀವು ಯಾವ ಮನೇಲಿ ಇರ್ತೀವಿ ನೋಡಿ ಅದು ನಿಮ್ಮ ಸ್ವಂತ ಮನೆಯೇ ಅಂತ ಫೀಲ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಎಲ್ಲಿದ್ರೂ ನಮಗೆ ನೆಮ್ಮದಿ ಅನ್ನೋದು ಮುಖ್ಯ, ಸಂತೋಷ ಅನ್ನೋದು ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸ್ವಂತ ಮನೇಲಿದ್ರೇ ನಮಗೆ ಒಂದಿದು ಅಂತ ಅಂದ್ಕೊಳ್ಬಾರ್ದು. ನಮ್ಮಲ್ಲಿ ಏನಿರುತ್ತೋ ಅದರಲ್ಲೇ ನಾವು ತೃಪ್ತಿ ಪಡ್ಕೊಂಡು ಜೀವನ ಮಾಡೋದಿದೆಯಲ್ಲ ಅದು ತುಂಬ ಸಂತೋಷ ಕೊಡುತ್ತೆ. ಟೋಟಲಾಗಿ ನನ್ನ ಒಂದು ಕಿಚನ್ ಈಗ ಈ ರೀತಿ ಕಾಣ್ತಾ ಇದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ಒಂದು ವಿಡಿಯೋದಲ್ಲಿ ಬರುತ್ತೆ.